ಬೆಂಗಳೂರಲ್ಲಿ ಭಾರೀ ಮಳೆಯ ಅವಾಂತರ. ಬೆಂಗಳೂರಿನ ಎಲ್ಲ ಇಲಾಖೆಗಳ ಮೇಲೆ ಕೇಸ್. ಲೋಕಾಯುಕ್ತ ವೇಸ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಖುದ್ದು ಅವರೇ ಬಂದು ಈ ಬೋರಿಂಗ್ ಆಸ್ಪತ್ರೆ ಬಳಿ ಏನು ಕಾಂಪೌಂಡ್ ಬಿದ್ದಿತ್ತು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು. ಅದಾದ್ಮೇಲೆ ಮಾತನಾಡಿದ್ದು ವೇಸ್ ಪಾಟೀಲ್ ಲೋಕಾಯುಕ್ತರು. ಆ ಹೇಳಿಕೆ ಇದು. ಚೀಫ್ ಸೆಕ್ರೆಟರಿ, ಎಲ್ಲ ಇಲಾಖೆಯ ಆಯುಕ್ತರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟರು. ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಕೇಸ್ ಆಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮೇಲೆ ಕೇಸ್. ಇನ್ನು 5 ನಗರ ಪಾಲಿಕೆಗಳು, ಆ 5 ನಗರ ಪಾಲಿಕೆಗಳ ಆಯುಕ್ತರ ಮೇಲೆ ಪ್ರಕರಣ ದಾಖಲು ಮಾಡಲಾಗುತ್ತೆ ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಬೆಂಗಳೂರಿನ ಅಧಿಕಾರಿಗಳ ಮೇಲೆ ಕೇಸ್ ಮಾಡ್ತೀವಿ ನಾವೇ ಅಂತ ಹೇಳಿರೋದು ಸೊಮೋಟೋ ಕೇಸ್. ವೇಸ್ ಪಾಟೀಲ್ ಅವರು ಕೊಟ್ಟಂತಹ ಹೇಳಿಕೆ ಆಗಿರುವಂತಹ ಈ ದುರಂತ ಏನಿದೆ, ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿ 7 ಜನ ದುರ್ಮರಣ ಹೊಂದಿದ್ರು. ಆ ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದಾದ್ಮೇಲೆ ಕೊಟ್ಟಂತಹ ಹೇಳಿಕೆ. ಹಾಕಿದ್ದಾರೆ ಇಲ್ಲಿ ತುಂಬಾ ಮಣ್ಣು ಹಾಕಿದ್ರಿಂದ ಮತ್ತು ಆ ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದೆ. ಬಿದ್ದದ್ದು ಕಟ್ಬೋದು, ಆದರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಡ್ಬೇಕಾದವರು ಅದರ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಈ ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಎಲ್ಲೆಲ್ಲಿ ಆ ಥರ ಇದಾವ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಕೇಸ್, ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು. ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೂಕ್ತ ಇನ್ನು ಮುಂದೆ ಪ್ರಿವೆಂಟಿವ್ ಆಕ್ಷನ್ ಏನು ತಗೊಳ್ಬೇಕು ಅನ್ನೋದನ್ನು ಮಾಡ್ತೀವಿ. ಮತ್ತು ಇದಕ್ಕೆ ಕಾರಣೀಭೂತರು ಯಾರು, ಯಾವ ರೀತಿಯಿಂದ ಇದನ್ನು ನಿವಾರಣೆ ಮಾಡಬಹುದಾಗಿತ್ತು, ಪ್ರಿವೆಂಟ್ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರಾಜ್ಯದ ಕಾಡು ಕಾಯುವವರಿಗೆ ಇದೆಂತ ದುರ್ಗತಿ. ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸ್ಥಿತಿ ಅಯೋಮಯವಾಗಿದೆ. ಸಮಾನ ವೇತನ ಇಲ್ಲ, ಜೊತೆಗೆ ಸೇವಾ ಭದ್ರತೆ ಕೂಡ ಇಲ್ಲ. ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸ್ಥಿತಿ ಅಯೋಮಯವಾಗಿದೆ. ಒಂದು, ಸಮಾನ ವೇತನ ಇಲ್ಲ ಇವರಿಗೆ, ಮತ್ತೊಂದು ಸೇವಾ ಭದ್ರತೆ ಕೂಡ ಇಲ್ಲ. ನೌಕರರಿಗೆ ಕ್ಷೇಮಾಭಿವೃದ್ಧಿ ಸೌಲಭ್ಯ ಕೂಡ ಇಲ್ಲ. ಕನಿಷ್ಠ ಸೌಲಭ್ಯ 20 ವರ್ಷಗಳ ಕೆಲಸ ಮಾಡಿದ್ರೂ ಕೂಡ ಅಷ್ಟೇ ವೇತನ ಇದೆ. ಈಗ ಕೆಲಸಕ್ಕೆ ಸೇರಿಕೊಂಡವರಿಗೂ ಕೂಡ ಅಷ್ಟೇ ವೇತನ. 20 ವರ್ಷಗಳಿಂದ ಕೆಲಸಕ್ಕೆ ಸೇರಿಕೊಂಡು ಇಲ್ಲಿವರೆಗೂ ಅವರು ದುಡಿತಾ ಇದ್ದಂಥವರಿಗೂ ಸೇಮ್ ಅಷ್ಟೇ ವೇತನವನ್ನು ಕೊಡಲಾಗ್ತಾ ಇದೆ. ನ್ಯೂಸ್ 18ನಲ್ಲಿ ವಾಚರ್ಗಳ ಸಂಕಷ್ಟದ ಸುದೀರ್ಘವಾದಂಥ ವರದಿ ಬಿತ್ತರವಾಯಿತು. ವರದಿಗೆ ತಕ್ಷಣ ಸ್ಪಂದಿಸಿದ್ದಾರೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ. ನಾಳೆ ಪ್ರತಿನಿಧಿಗಳ ಸಭೆ ಕರೆದಿದ್ದಾರೆ ಈಶ್ವರ್ ಖಂಡ್ರೆ. ಬಂಡೀಪುರದಲ್ಲಿ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದೆ. ಸಮಾನ ವೇತನ ಬೇಕು, ಸೇವಾ ಭದ್ರತೆ ಬೇಕು ಅಂತ ಒಂದಿಷ್ಟು ಬೇಡಿಕೆಗಳನ್ನಿಟ್ಟು ಈ ಫಾರೆಸ್ಟ್ ವಾಚರ್ಸ್, ಅರಣ್ಯ ಕಾವಲುಗಾರರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆಯಿಂದ 1500ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ದಿನಗೂಲಿ ನೌಕರರು ಬಂಡೀಪುರದಲ್ಲಿ ಬಂದು ಧರಣಿಯನ್ನ ಮಾಡ್ತಾ ಇದ್ದಾರೆ. ಹಲವು ತಿಂಗಳಿಂದ ಬಾಕಿ ಇರುವ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ನಾಗರಾಜ್, ನೀವು ಬರ್ಬೇಕಾಗಿತ್ತು ಇವತ್ತು. ನಾನು ಬಾ ಅಂತ ಹೇಳಿದ್ದೆ 2 ಗಂಟೆಗೆ. ಇವತ್ತೇ ಆದೇಶ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ದೆ ಅಲ್ಲಿ. ಬಂದು ಮಾತಾಡಿ ನಾನು ಈಗಲೇ ನಾನು ಸೂಚನೆ ಕೊಟ್ಟು ಹೋಗ್ತೀನಿ. ಬೇಕಾದ್ರೆ ನಾಳೆ ಬನ್ನಿ, ಇದು ಬಗೆಹರಿಸಲಿಕ್ಕೆ ಹೇಳ್ತೀನಿ. ಸರ್, ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಸರ್. ನೌಕರರು ಈಗಾಗಲೇ 3 ಬಾರಿ ಬೆಂಗಳೂರಿಗೆ ಸ್ಟ್ರೈಕ್ ಬಂದು ವಾಪಸ್ ಬಂದಿದ್ದಾರೆ. ಯಾರು ಬರೋದು ಬೇಕಾಗಿಲ್ಲ. ನಮ್ಮ ಸಮಸ್ಯೆನ ಕೇಳಬೇಕು ಸರ್. ಈಗ ಸಚಿವರು ಮಾತಾಡ್ತಾರೆ, ಅವ್ರು ಕೇಳ್ತಾರೆ, ಸಮಸ್ಯೆ ಬಗೆಹರಿಸ್ತೀನಿ ಅಂತ ಕೇಳಿ ಬಂದ್ಬಿಡಿ. 4 ಜನನೇ ಬಂದ್ಬಿಡಿ, ಮತ್ತೆ ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ. ಅದೇನೇನು ನೋಡಿ ನಿಮ್ಗೆ ಬಗೆಹರಿಸ್ತೀವಿ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ವಿರೋಧ. ಠರಾವಿಗೆ ಪತ್ರ ಹರಿದು ಪಾಲಿಕೆ ಸಭೆಯಲ್ಲಿ ಗಲಾಟೆಯನ್ನು ಮಾಡಲಾಗಿದೆ. ಠರಾವು ಮಾಡಿದಂತಹ ಪತ್ರವನ್ನು ಹರಿದುಹಾಕಿ ಪಾಲಿಕೆ ಸಭೆಯಲ್ಲಿ ಗಲಾಟೆ ಆಗಿದೆ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ವ್ಯಕ್ತವಾಗಿರುವಂತಹ ವಿರೋಧ ಇದೆ. ಮೇಯರ್ ಕುರ್ಚಿ ಎದುರು ಠರಾವು ಪ್ರತಿ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದಂತಹ ಗಲಾಟೆ ಇದು ಘಟನೆ. ಪ್ರತ್ಯೇಕ ಪಾಲಿಕೆ ವಿಚಾರದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಕಚ್ಚಾಟ ಈ ಮಟ್ಟಿಗೆ ಮಿತಿ ಮೀರಿ ಹೋಗಿತ್ತು. ಪ್ರತ್ಯೇಕ ಪಾಲಿಕೆಗೆ ಅಸ್ತು ಎಂದಿದ್ದು ಮಹಾನಗರ ಪಾಲಿಕೆ, ಅಂದ್ರೆ
ಆಡಳಿತ ಪಕ್ಷ. ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದ್ದ ಪಾಲಿಕೆ ತಾನೇ ಕೈಗೊಂಡಿದ್ದ ನಿರ್ಣಯಕ್ಕೆ ವಿರುದ್ಧವಾಗಿ ಠರಾವ್ ಪಾಸ್ ಮಾಡಲಾಗಿದೆ. ಪಾಲಿಕೆ ವಿಭಜನೆ ಬೇಡ ಅಂತ ಬಿಜೆಪಿಯಿಂದ ಠರಾವ್ ಅಂಗೀಕಾರವನ್ನ ಮಾಡಲಾಗಿದೆ. ಯಾವುದೇ ಚರ್ಚೆ ಇಲ್ಲದೆ ಠರಾವ್ ಪಾಸ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ನಿರ್ಣಯವನ್ನ ಈಗಾಗಲೇ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ರಾಜ್ಯಪಾಲರ ಸಹಿ ಮಾತ್ರ ಬಾಕಿ ಇರೋದು. ಕಾಂಗ್ರೆಸ್ಸಿಗೆ ಕ್ರೆಡಿಟ್ ಬರುತ್ತೆ ಅಂತ ಬಿಜೆಪಿಯಿಂದ ಈ ರೀತಿಯ ನಿರ್ಣಯ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಧಾರವಾಡ ಹುಬ್ಬಳ್ಳಿ ಪಾಲಿಕೆಯ ಪ್ರತ್ಯೇಕ ಪಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮುಖ್ಯವಾಗಿ ಗೊತ್ತಾಗ್ತಾ ಇರುವಂಥದ್ದು ಇದು ಕ್ರೆಡಿಟ್ಗೋಸ್ಕರ ನಡೆದಿರುವಂತಹ ಒಂದು ಹಗ್ಗಜ್ಜಗಾಟ ಅಂತ. ಅರುಣ್, ಮೇಲ್ನೋಟಕ್ಕೆ ಅದೇ ರೀತಿ ಅನ್ಸುತ್ತೆ. ಯಾಕಂದ್ರೆ ಈಗೇನು ಈ ಹಿಂದೆನೆ ಬಿಜೆಪಿಯೇ ಒಂದು ನಿರ್ಣಯ ಕೈಗೊಂಡಿತ್ತು. ಅಂದ್ರೆ ಪ್ರತ್ಯೇಕ ಪಾಲಿಕೆ ಆದಲ್ಲಿ ಎರಡೂ ನಗರಗಳ ಅಭಿವೃದ್ಧಿಗೆ ಆದ್ಯತೆ ಸಿಗುತ್ತೆ, ಜೊತೆಗೆ ಹೆಚ್ಚಿನ ಅನುದಾನ ಸಿಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಒಂದು ನಿರ್ಣಯ ಕೈಗೊಂಡು ಬಿಜೆಪಿ ಏನು ಶಾಸಕರು, ಸಂಸದರು ಜೊತೆಗೆ ಪಾಲಿಕೆ ಸದಸ್ಯರು ಸಹ ಒಂದು ನಿರ್ಣಯ ಅಂಗೀಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು. ಮತ್ತು ಪಾಲಿಕೆಯಲ್ಲೂ ಸಹ ಸರ್ವಾನುಮತದಿಂದ ಈ ಒಂದು ಪ್ರತ್ಯೇಕ ಪಾಲಿಕೆ ವಿಭಜನೆಗೆ ನಿರ್ಣಯ ಕೈಗೊಳ್ಳಲಾಗಿತ್ತು. ಈಗ ಅದೇ ನಿರ್ಣಯಕ್ಕೆ ವಿರುದ್ಧವಾಗಿ ಇವತ್ತು ಠರಾವ್ ಪಾಸ್ ಮಾಡಲಾಗಿದೆ. ಇದು ಪ್ರತಿಪಕ್ಷವಾದ ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈಗ ಏನು ರಾಜ್ಯ ಸರ್ಕಾರ ಈಗಾಗಲೇ ಅಂಗೀಕಾರ ಮಾಡಿದೆ, ಜೊತೆಗೆ ರಾಜ್ಯಪಾಲರ ಬಳಿ ಸಹಿ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ನೀವು ಹಿಂದಿನ ನಿರ್ಣಯನ ವಾಪಸ್ ತೆಗೆದುಕೊಂಡು ಮತ್ತೆ ಅದೇ ರೀತಿ ಇರ್ಲಿ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಬರೀ ಕಾಂಗ್ರೆಸ್ಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದಾರಂತೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಏನಂದ್ರೆ ಬಿಜೆಪಿ ಸಮರ್ಥನೆ ಬೇರೆನೇ ಇದೆ. ಅಂದ್ರೆ ಈಗೇನು ಎರಡೂ ಅವಳಿ ನಗರ ಒಂದಾಗಿದ್ದಲ್ಲಿ 10 ಲಕ್ಷಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಆಗುತ್ತೆ. ಹಾಗಾಗಿ ಹೆಚ್ಚಿನ ಕೇಂದ್ರ ಸರ್ಕಾರದ ಅನುದಾನ ಸಿಗುತ್ತೆ. ಹಾಗಾಗಿ ಪಾಲಿಕೆ ಎರಡೂ ಅವಳಿ ಮುಂದುವರಿಲಿ ಅನ್ನೋ ಒಂದು ಕಾರಣಕ್ಕೆ ಈ ನಿರ್ಣಯ ಕೈಗೊಂಡಿವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಶಿವರಾಮ್ ಡೀಟೇಲ್ಸ್ಗೆ. ಚಿಕ್ಕಮಗಳೂರಲ್ಲಿ ಅನಧಿಕೃತವಾಗಿ ಯೂರಿಯಾ ಮಾರಾಟವನ್ನು ಮಾಡಲಾಗಿದೆ. ಕೋಳಿ ಫಾರಂನಲ್ಲಿ ಇಟ್ಟಿದ್ದಂತ 399 ಮೂಟೆ ಯೂರಿಯಾ ಗೊಬ್ಬರವನ್ನ ಸೈಜ್ ಮಾಡಲಾಗಿದೆ. ಚಿಕ್ಕಮಗಳೂರಲ್ಲಿ ಅನಧಿಕೃತವಾಗಿ ಯೂರಿಯಾ ಮಾರಾಟ ಅಂದ್ರೆ ಬ್ಲಾಕ್ನಲ್ಲಿ ಕೋಳಿ ಫಾರಂನಲ್ಲಿ ಇಟ್ಟಿದ್ದಂತ 399 ಮೂಟೆ ಯೂರಿಯಾ ಗೊಬ್ಬರವನ್ನ ಸೈಜ್ ಮಾಡಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಕೆಸವಿನ ಮನೆ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಕೋಳಿ ಫಾರಂ ಮಾಲೀಕ ರಾಜೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೃಷಿ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯಾಗಿದೆ. ಯೂರಿಯಾ ಗೊಬ್ಬರಕ್ಕೆ ನಕಲಿ ಗೊಬ್ಬರವನ್ನ ಮಿಕ್ಸ್ ಮಾಡ್ತಾ ಇದ್ದಂತ ಶಂಕೆ ವ್ಯಕ್ತವಾಗಿದೆ. ಸುಮ್ಮನೆ ಮಾರಾಟ ಮಾಡಿದ್ದಲ್ಲ, ಅದಕ್ಕೆ ನಕಲಿ ಗೊಬ್ಬರವನ್ನ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಹೆಚ್ಚಿನ ರೇಟ್. ಕೋಳಿ ಫಾರಂ ಮಾಲೀಕ ರಾಜೇಶ್ ಎಂಬಾತನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಮೂಟೆ ಹೊಲೆಯುವಂತಹ 2 ಯಂತ್ರಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಅಂದ್ರೆ ಎಲ್ಲ ಸೆಟಪ್ ಅನ್ನ ಮಾಡ್ಕೊಂಡಿದ್ರು ಇವರು. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ವಶಪಡಿಸಿಕೊಂಡಿರುವಂತಹ ಯೂರಿಯಾ ಗೊಬ್ಬರದ ದಾಸ್ತಾನು ನೋಡ್ತಾ ಇದೆ. ಕೆಸವಿ ಎನ್ನುವಂತಹ ಗ್ರಾಮದಲ್ಲಿ ಇದ್ದಂತಹ ಕೋಳಿ ಫಾರ್ಮ್ ಆ ಕಟ್ಟಡದಲ್ಲಿ ಇದನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಡಲಾಗಿತ್ತು. 399 ಚೀಲ ಯೂರಿಯಾ ಗೊಬ್ಬರ. ಒಂದು ಕಡೆ ಮಳೆ ಆರಂಭ ಆಗಿದೆ, ಗೊಬ್ಬರ ಬೇಕು ಅಂತ ರೈತರು ಒದಾಡ್ತಾ ಇದ್ರೆ ಈ ರೀತಿಯಾಗಿ ಗೊಬ್ಬರವನ್ನ ಅನಧಿಕೃತವಾಗಿ ಶೇಖರಣೆ ಮಾಡಿ ಇಟ್ಕೊಂಡು ಅದಕ್ಕೆ ನಕಲಿ ಗೊಬ್ಬರ ಮಿಕ್ಸ್ ಮಾಡಿ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಂತಹ ಖದೀಮರಿಗೆ ಈಗ FIR ಹಾಕಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ವಲಯ ಅರಣ್ಯ ವ್ಯಾಪ್ತಿಯಲ್ಲಿ 25ಕ್ಕೂ ಹೆಚ್ಚು ಕಾಡು ಕೋಣಗಳ ಹಿಂಡಿದೆ. ಕಡವಂತಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣಗಳ ಗ್ಯಾಂಗ್ ಪ್ರತ್ಯಕ್ಷವಾಗಿದೆ. ಕಾಡು ಕೋಣಗಳ ಹಿಂಡು ಓಡುವ ಅದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾಡು ಕೋಣ ಸ್ಥಳಾಂತರಕ್ಕೆ ಸ್ಥಳೀಯರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಲ್ಲಿ ಕಂಡುಬಂದಂತಹ ದೃಶ್ಯ ಇದು. ನೂರಾರು ಕಾಡು ಕೋಣಗಳು ಈ ರೀತಿಯಾಗಿ ಗದ್ದೆ ಜಮೀನುಗಳಲ್ಲಿ ಓಡಾಟ ಮಾಡಿಬಿಟ್ರೆ ರೈತರ ಕತೆ ಅಷ್ಟೇನೆ ಅನ್ನುವಂಥ ರೀತಿಯಲ್ಲಾಗಿದೆ. ಸೊ ಇದರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಮೇಲೆ ಇದು ಮೊದಲನೇ ಬಾರಿ ಏನಲ್ಲ, ಈ ಭಾಗದಲ್ಲಿ ಪ್ರತಿ ಬಾರಿ ಕಾಡು ಪ್ರಾಣಿಗಳಿಂದ ಬೆಳೆ ನಾಶ ಆಗುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಈಗ ನೋಡಿ, ಒಂದು 30-40 ಕಾಡು ಕೋಣಗಳು ಓಡಾಡಿರುವಂತಹ ದೃಶ್ಯವನ್ನು ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಈ ರೀತಿಯಾಗಿ ಓಡಾಟದಿಂದ ಆ ಕಡೆ ಬೆಳೆಯುವಂತಹ ಬೆಳೆ ಎಲ್ಲವೂ ಸಂಪೂರ್ಣವಾಗಿ ನೆಲ ಕಚ್ಕೊಂಡು ಹೋಗ್ತಾ ಇದೆ, ನಾಶವಾಗಿ ಹೋಗ್ತಾ ಇದೆ. ಹಾಗಾಗಿ ಅರಣ್ಯ ಇಲಾಖೆ ಮುಂದೆ ಈಗ ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ ರೈತರು. ಆದಷ್ಟು ಬೇಗ ಈ ಕಾಡು ಕೋಣಗಳನ್ನು ಕಾಡಿಗಟ್ಟುವಂತಹ ಕೆಲಸ ನೀವು ಮಾಡಿ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಲ್ಲಿ ಕಂಡುಬಂದಂತಹ ದೃಶ್ಯ ಇದು. 25ಕ್ಕೂ ಹೆಚ್ಚು ಕಾಡು ಕೋಣಗಳು ಅಂತ ಹೇಳಲಾಗ್ತಾ ಇದೆ. ಅಷ್ಟು ಕಂಡು ಬರ್ತಾ ಇರೋದು. ಹಿಂಡುಗಟ್ಟಲೆ ಓಡಾಡ್ತಾ ಇದ್ದಾವೆ ಗ್ರಾಮಗಳು.